ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದಾರೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ನಾನು ಥರ್ಸ್ಡೇ ಗುರುವಾರದ ಸಂಜೆಯ ವ್ಲಾಗಿಂದ ಇಲ್ಲಿ ವ್ಲಾಗಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನಾನು ಸಂಜೆ ಹೊತ್ತಿನ ವ್ಲಾಗಿಂಗನ್ನು ಮಾಡಲಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಗುರುವಾರ ನಮಗೆ ನಮ್ಮ ಪ್ಲೇಸಲ್ಲಿ ಇಲ್ಲಿ ಸಂತೆ ಬರುತ್ತೆ, ನೋಡ್ಬೋದು. ಸೊ ಸಂತೆಯಲ್ಲಿ ತುಂಬ ವೆಜಿಟೇಬಲ್ಸ್ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಹಾಗೆಯೇ ವೆರೈಟಿ ನಮಗೆಲ್ಲ ಒಣ ಮೀನು ಆಗಿರ್ಬೋದು, ತುಂಬ ವೆರೈಟಿಯಲ್ಲಿ ಇಲ್ಲಿ ಬರುತ್ತೆ. ಸೊ ಜಾಸ್ತಿಯಾಗಿ ನಾವು ತರಕಾರಿಯಲ್ಲಿ ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಹಾಗೆ ಒಂದು ರೌಂಡ್ ತರಕಾರಿಯನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟು ನಾನು ಜೋಶ್ವನಿಗೆ ಜೊತೆ ಹೇರ್ ಕಟ್ಟಿಂಗ್ ಅಂತೇಳಿ ನಾವಿಬ್ಬರು ಸೇರಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ತುಂಬ ದಿನದಿಂದ ನಾವು ಅಂದ್ಕೊಳ್ತಾ ಇದ್ವಿ ಹೇರ್ ಕಟ್ಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಹೇರ್ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇದೆಯಲ್ವಾ, ಜೋಶ್ವ ಅಲ್ಲೇ ಮಲ್ಕೊಳ್ತಾನೆ ಪ್ರತಿ ಸರ್ತಿ ಕೂಡ ಇದೇ ರೀತಿ. ಇಲ್ಲದಿದ್ದರೆ ಮುಂಚೆ ಎಲ್ಲ ಸಣ್ಣದಿರುವಾಗ ನಾವು ಕಾರ್ಟೂನೆಲ್ಲ ಇಟ್ಕೊಡ್ತಾ ಇದ್ವಿ, ಅವ್ನು ಕೂಗ್ತಾನಂಥೇಳಿ. ಆದರೆ ಇವಾಗ ಕೂತ್ಕೊಳ್ತಾನೆ, ಆದರೆ ಅವನಿಗೆ ಅಲ್ಲಿ ನಿದ್ದೆ ಬಂದುಬಿಡುತ್ತೆ. ಏನೋ ಒಂಥರ ಮಸಾಜ್ ಮಾಡಿದ ಥರ ಫೀಲ್ ಆಗುತ್ತೋ ಏನೋ ಅಂತ ಹೇಳಿ ಗೊತ್ತಿಲ್ಲ. ತುಂಬಾ ಕ್ಯೂಟಾಗಿ ಸಹ ಕಾಣ್ತಾ ಇದ್ದ, ನೋಡ್ಬೋದು. ಈ ರೀತಿ ತುಂಬಾ ಚೆನ್ನಾಗಿ ಹೇರ್ ಕಟ್ಟಿಂಗನ್ನು ಇಲ್ಲಿ ಮಾಡಿಕೊಡ್ತಾರೆ. ನಮ್ಮ ಮನೆ ಎದುರು ಕಡೆನೇ ಇರುವಂಥದ್ದು ಶಾಪಲ್ಲಿ ಪಕ್ಕದಲ್ಲಿ ಟಾಯ್ಸ್ ಶೋರೂಮ್ ಸಹ ಇತ್ತು. ಇಲ್ಲಿ ಜಾಸ್ತಿ ಟೈಮ್ ಜೋಶ್ವ ಇಲ್ಲಿ ಬಂದರೆ ಬರ್ತಾನೆ. ಇಲ್ಲಿ ಸ್ವಲ್ಪ ಹೊತ್ತು ಇದರಲ್ಲೆಲ್ಲ ಆಟ ಆಡಿಬಿಟ್ಟು ಅವನಿಗೆ ಏನು ಇಷ್ಟ ಇದೆ ನೋಡಿ ಅದರಲ್ಲಿ ಒಂದು 2-3 ನಿಮಿಷ ಕೂತ್ಕೊಳ್ತಾನೆ. ಅವನ ಸಮಾಧಾನಕ್ಕೆ ಅವ್ರ ಪರಿಚಯದವರೇ, ಹಾಗೆ ಸ್ವಲ್ಪ ಅವನಿಗೆ ಕೂತ್ಕೊಳ್ಳಿಕ್ಕೆ ಬಿಡ್ತಾರೆ. ಈ ರೀತಿ ಅವನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇತ್ತು ವ್ಲಾಗನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ, ನೋಡ್ಬೋದು ಯಾವ ರೀತಿ ಕತ್ತಲಾಗಿದೆ ಅಂತ ಹೇಳಿ. ಹಾಗೆ ನಾನೊಂದು 5:30ಗೆ ಎದ್ದೇಳ್ತೀನಿ. 5:30ಗೆ ಎದ್ದೇಳ್ಬಿಟ್ಟು ನಾನು ಸ್ವಲ್ಪ ಯೋಗ ಎಲ್ಲ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಈಗ ತುಂಬ ಟೈಮ್ ಆಯಿತು ನಾನು ಯೋಗವನ್ನು ಸ್ಟಾರ್ಟ್ ಮಾಡಿ. ಹಾಗೆ ಯೋಗ ಎಲ್ಲ ಮುಗಿಸ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಜೊತೆಗೆ, ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಜಾಸ್ತಿಯಾಗಿ ಮಾಡ್ತಾ ಇಲ್ಲ. ಇವಾಗ ನಾವು ಗಂಜಿಯನ್ನೇ ತಿನ್ನುವಂಥದ್ದು, ಊಟ ಮಾಡುವಂಥದ್ದು. ಅದಕ್ಕೆ ನಾನು ಏನಾದರೂ ಒಂದು ವೆಜ್ ಐಟಮನ್ನು ಮಾಡ್ತೀನಿ ಪ್ರತಿನಿತ್ಯ. ಹಾಗೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಕಾಲಿಫ್ಲವರ್ ಹಾಗೂ ಬಟಾಟೆಯನ್ನು ಹಾಕಿ ಒಂದು ಸಿಂಪಲ್ ಆಗಿರುವಂಥ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಅದರ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಜೋಶ್ವನಿಗೆ ನಾನು ಬೆಳಿಗ್ಗೆ ಎಲ್ಲಿಯಾದರೂ ಗಂಜಿ ಊಟ ಕೊಟ್ಟರೆ ಮಧ್ಯಾಹ್ನಕ್ಕೆ ನಾನು ಅವನಿಗೆ ಏನಾದರೂ ತಿಂಡಿ ಮಾಡ್ಕೊಳ್ತೀನಿ. ಹಾಗೆ ಅದೇ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಮನಸ್ಸಲ್ಲಿ ನೂರಾರು ಆಲೋಚನೆಗಳು ಓಡಾಡ್ತಾ ಇರುತ್ತಲ್ವ. ಅದಕ್ಕೋಸ್ಕರ ನಾನು ಏನಾದರೂ ನನಗೆ ಇಷ್ಟ ಆಗಿರುವಂಥ ಹಾಡನ್ನು ಹಾಡ್ತೀನಿ. ಆವಾಗ ಸ್ವಲ್ಪ ಮೈಂಡ್ ಫೋಕಸ್ಡ್ ಆಗಿರುತ್ತೆ ಅಂಥೇಳಿ ನನಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ಏನಾದರೂ ನನಗೆ ಇಷ್ಟ ಬಂದಿರೋಂಥ ಹಾಡನ್ನು ಹಾಡ್ತಾ ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ತಾ ಇರ್ತೀನಿ. ಜೋಶ್ವ ನನಗೆ ಡೈಲಿ ಯೋಗ ಮಾಡೋದನ್ನು ನೋಡ್ತಾನೆ ಆಯಿತಾ ಅಂತೇಳಿದರೆ ನಾನು ಸ್ವಲ್ಪ ಬೇಗ ಎದ್ದೇಳ್ಬಿಟ್ಟು ಮಾಡ್ತೀನಿ. ಯಾಕಂತೇಳಿದರೆ ನನಗೆ 1 hour ಆದರೂ ನಾನು ಯೋಗದಲ್ಲಿ ಸ್ಪೆಂಡ್ ಮಾಡ್ತೀನಿ. ಅವಳು ಎದ್ದೇಳುವಂಥ ಸಮಯದಲ್ಲಿ ನಂದು ಯೋಗ ಮುಗಿತಾ ಬರ್ತಾ ಇರುತ್ತೆ. ಆದರೆ ತುಂಬ ದಿನದಿಂದ ನೋಡ್ತಾ ಇದ್ದಾನಲ್ವ, ಅದಕ್ಕೋಸ್ಕರ ಅವನೇ ಮ್ಯಾಟೆಲ್ಲ ಓಪನ್ ಮಾಡಿ ಇವತ್ತು ಯೂಟ್ಯೂಬಲ್ಲಿ ಅವನೇ ಈ ಚಾನಲನ್ನು ಪ್ಲೇ ಮಾಡಿಬಿಟ್ಟು ಯೋಗವನ್ನು ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಎಂತ ಬರುತ್ತೆ ನೋಡಿ ಅಂತ ಹೇಳಿದರೆ ಯಾವ ರೀತಿ ಅವನಿಗೆ ಇಷ್ಟ ಆಗುತ್ತೆ ಮಾಡಲಿಕ್ಕೆ ಆ ರೀತಿ ಮಾಡ್ತಾ ಇದ್ದಾನೆ. ನನಗೆ ಸಹ ಖುಷಿ ಆಯಿತು, ಅವನಾಗಿಯೇ ನಾನು ಹೇಳದೇನೆ ಮಾಡ್ತಾ ಇದ್ದೇನಲ್ವ ಅಂಥೇಳಿ. ಆ ರೀತಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಮಕ್ಕಳಿಗೆ ಅಂತೇಳಿದರೆ ಫೋರ್ಸ್ಫುಲಿ ಮಾಡೋದಕ್ಕಿಂತ ಇದೇ ರೀತಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಅವರಿಗೆ ಡೈಲಿ ಮಾಡು ಅಂಥೇಳಿ ಒಂದು ಏನು ಹೇಳ್ತಾರೆ ಎನರ್ಜಿಗಿರುತ್ತೆ. ಬೆಳಿಗ್ಗೆ ಟಿ ವಿ ನೋಡೋದಕ್ಕಿಂತ ಸುಮ್ಮನೆ ಲೇಸಿನೆಸ್ ಎಲ್ಲ ಮಾಡೋದಕ್ಕಿಂತ ಅವನಿಗೆ ಈ ರೀತಿ ಅವನಷ್ಟಕ್ಕೆ ಮಾಡಿದರೆ ಇಷ್ಟ ಆಗುತ್ತೆ ಅಂಥೇಳಿ ನನಗೆ ಸಹ ಮತ್ತು ಹಸ್ಬೆಂಡ್ಗೆ ಸಹ ಸಮಾಧಾನ ಆಯಿತು. ಇವತ್ತು ನಾನು ಜೋಶ್ವನಿಗೆ ಟಿಫಿನಿಗೆ ಈ ಚಪಾತಿ ಜೊತೆಗೆ ಈ ಸಬ್ಬಸ್ಸಿಗೆ ಅಂತ ಹೇಳ್ತೀವಿ ನಾವು, ಈ ಡಿಲ್ ಲೀವ್ಸ್, ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದು. ತುಂಬ ಹೆಲ್ದಿ ಅಂತೇಳಿ ಹೇಳ್ತಾರೆ. ಹಾಗೆ ಈಗೇ ಡೈರೆಕ್ಟಾಗಿ ಯಾವುದಕ್ಕಾದ್ರೂ ಹಾಕಿ ಮಾಡಿದರೆ ಅಷ್ಟೊಂದು ಇಷ್ಟ ಆಗಲಿಕ್ಕಿಲ್ಲ ಅಂಥೇಳಿ ನಾನು ಚಪಾತಿಗೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿರುವಂಥ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಜೊತೆಗೆ ತಿನ್ನೋದು ಸಹ ಗೊತ್ತಾಗೋದಿಲ್ಲ. ಹಾಗೆಯೇ ಹೆಲ್ದಿಯಾಗಿರುವಂಥ ಒಂದು ಸೊಪ್ಪು ಸಹ ಹೊಟ್ಟೆ ಒಳಗೆ ಹೋಗುತ್ತೆ ಅಂತೇಳಿ ಈ ರೀತಿ ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಸ್ವಲ್ಪ ದಿನ ಆದ ನಂತರ ನಾನು ಇಲ್ಲಿ ತಿಮರೆಯ ಜ್ಯೂಸನ್ನು ಜೋಶ್ವನಿಗೆ ಕೊಡ್ತಾ ಇದ್ದೀನಿ. ನೆನಪಾದಾಗ ಕೊಡೋದೈತೆ, ಕೆಲವೊಮ್ಮೆ ನೆನಪೇ ಆಗೋದಿಲ್ಲ ನನಗೆ. ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಆದರೆ ಕೆಲವೊಮ್ಮೆ ನನಗೆ ನೆನಪೇ ಆಗೋದಿಲ್ಲ. ಹಾಗೆ ಇಲ್ಲಿ ಹೊರಗಡೆ ಜೋಶ್ವನಿಗೆ ಹಸ್ಬೆಂಡ್ ಸ್ವಲ್ಪ ರಿವಿಷನನ್ನು ಮಾಡಿಸ್ತಾ ಇದ್ದಾರೆ. ಸಂಜೆ ಹೊತ್ತಿಗೆ ನಾನು ಅವನಿಗೆ ಹೋಮ್ವರ್ಕನ್ನು ಮಾಡಿಸ್ತೀನಿ.
ಹಾಗೆಯೇ ಬೆಳಿಗ್ಗೆ ಹೊತ್ತು ಅವರು ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬೆಳಿಗ್ಗೆ ಹೊತ್ತಿದ್ದು ಒಂದು ಅರ್ಧ ಗಂಟೆ ಆದರೂ ಅವನಿಗೆ ರಿವಿಷನ್ ಮಾಡಿಸ್ತಾರೆ. ಏನೆಲ್ಲ ಹೋಮ್ವರ್ಕ್ ಮಾಡಿದ್ದಾನೆ ಅದನ್ನೆಲ್ಲ ಸ್ವಲ್ಪ ರಿವೈಸ್ ಮಾಡಿಸ್ತಾರೆ. ಮತ್ತೊಮ್ಮೆ ಅವನಿಗೆ ಬರೆಸ್ತಾರೆ ಅವನೇನಾದರೂ ರಾಂಗ್ ಬರೆದ್ರೆ. ಸೊ ಅವರ ಜೊತೆಗೆ ಸ್ವಲ್ಪ ಅವರು ಹೊಡೆಯೋದೆಲ್ಲ ಇಲ್ಲ, ಅವರು ಹೊಡೆಯೋದೆಲ್ಲ ಮಾಡೋದಿಲ್ಲ, ಆದರೆ ಅವರ ವಾಯ್ಸಿಗೆ ಅವರು ಏನು ಹೇಳ್ತಾರೆ ನೋಡಿ ಅದನ್ನು ಅವನು ಮಾಡ್ತಾನೆ. ಹಾಗೆ ಬೆಳಿಗ್ಗಿತ್ತು ಟೈಮಲ್ಲಿ ನನಗೆ ಅವನು ಜಾಸ್ತಿಯಾಗಿ ಟಿ ವಿ ಎಲ್ಲ ನೋಡೋದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಹಸ್ಬೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಈ ರೀತಿ ಅವನ ಟೈಮನ್ನು ಸೆಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಡೈಲಿ ರೆಗ್ಯುಲರಾಗಿ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದರೆ ಮತ್ತು ಅವನಿಗೆ ಅಭ್ಯಾಸ ಆಗಿ ಹೋಗುತ್ತೆ. ಇದೇ ರೀತಿ ಟಿ ವಿ ಎಲ್ಲ ನೋಡೋದು ಅವನು ಸ್ವಲ್ಪ ಕಡಿಮೆ ಮಾಡ್ತಾನೆ ಅಂತೇಳಿ ನಾನು ಈ ರೀತಿ ಅವನಿಗೆ ಸ್ವಲ್ಪ ಟೈಮನ್ನು ಶೆಡ್ಯೂಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಬಿಸಿ ಬಿಸಿ ಆಗಿರುವಂತಹ ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೆರಡು ಚಪಾತಿ ಎಕ್ಸ್ಟ್ರಾನೇ ಮಾಡ್ಕೊಳ್ತೀನಿ ನನಗೆ ಸ್ನ್ಯಾಕಿಗೆ ಅಂಥೇಳಿ. ನಾನು ಇವಾಗ ರೆಗ್ಯುಲರಾಗಿ ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ನಾನು ಮಧ್ಯಾಹ್ನ ಊಟಕ್ಕೆ ಮನೆಗೇ ಬರ್ತೀನಿ. ಆದರೆ ಸ್ನ್ಯಾಕಿಗೆ ಒಂದು 11:30 ಅಷ್ಟಕ್ಕೆಲ್ಲ ನನಗೆ ಹಸುವಾದರೆ ಜೋಶ್ವನಿಗೆ ಏನು ನಾನು ಕೊಡ್ತೀನಿ ನೋಡಿ ಟಿಫಿನಿಗೆ, ಅದೇ ಎಕ್ಸ್ಟ್ರಾ ನಾನು ಸಹ ತೊಗೊಂಡು ಹೋಗ್ತೀನಿ ನನಗೆ ಸ್ನ್ಯಾಕಿಗೆ. ಹಾಗೆಯೇ ಒಂದು ವೇಳೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾದರೆ ವಿಸಿಟ್ ಮಾಡ್ತಾ ಇದ್ದೀರಾದರೆ ಖಂಡಿತವಾಗ್ಲೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಲಿಕ್ಕೆ ಸಹ ಮರಿಬೇಡಿ ಫ್ರೆಂಡ್ಸ್. ತುಂಬ ಎಫರ್ಟ್ಸ್ ಹಾಕಿ ನಾವು ಮಾಡ್ತೀವಿ ವೀಡಿಯೋಸನ್ನು. ರೆಗ್ಯುಲರ್ ಬ್ಲಾಗ್ಸ್ ಕೆಲವರಿಗೆ ಇಷ್ಟ ಆಗುತ್ತೆ, ತುಂಬ ನನ್ನ ವ್ಯೂವರ್ಸಿಗೆ ರೆಗ್ಯುಲರ್ ಬ್ಲಾಗ್ಸ್ ಇಷ್ಟ ಆಗುತ್ತೆ. ಹಾಗೆಯೇ ಕೆಲವರಿಗೆ ರೆಸಿಪೀಸ್ ವಿಡಿಯೋಸ್ ಇಷ್ಟವಾಗುತ್ತೆ. ಇದರ ಜೊತೆಗೆ ನಾವು ನನ್ನ ಹಸ್ಬೆಂಡ್ ಸ್ಪೆಷಲಿ ಇನ್ಫಾರ್ಮೇಷನ್ ಇರುವಂತಹ ಕೃಷಿ ಪತ್ತಿನ ಸಾಲ ಇದರ ಬಗ್ಗೆ ತುಂಬ ಒಳ್ಳೊಳ್ಳೆ ವೀಡಿಯೋಸನ್ನು ಸಹ ಇನ್ನು ಫ್ಯೂಚರಲ್ಲಿ ಮಾಡಲಿಕ್ಕಿದ್ದಾರೆ. ಹಾಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮಗೆ ಸಹ ಹೆಲ್ಪ್ ಆಗುವಂಥ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನನ್ನ ಚಾನಲಲ್ಲಿ. ಹಾಗೆ ನಾನಿಲ್ಲಿ ಟಿಫಿನನ್ನು ಜೋಶ್ವಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಹೇಳಿದ್ದೆ ಸಿಂಪಲ್ ಆಗಿರೋಂಥ ಕಾಲಿಫ್ಲವರ್ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಪಲ್ಯ ವೆಜಿಟೇಬಲ್ ಎಲ್ಲ ಈ ಥರ ಡಿಪ್ ಮಾಡಿಬಿಟ್ಟು ಎಲ್ಲ ತಿನ್ನೋದು ಒಂದು ಸ್ವಲ್ಪ ಕಷ್ಟ ಆದರೂ ಇವತ್ತು ಮಾಡಿ ಕೊಟ್ಟಿದ್ದೀನಿ. ನಾನು ಅವನಿಗೆ ಪರಾಟ ಥರ ಮಾಡಿ ಕೊಡ್ತೀನಿ ಅಂತ ಅಂದ್ಕೊಂಡೆ, ಮತ್ತು ಬೇಡ ಅಂಥೇಳಿ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಈ ರೀತಿ ಕೊಟ್ಟಿದ್ದೀನಿ. ಕೆಲವೊಮ್ಮೆ ತಿಂತಾನೆ, ಕೆಲವೊಮ್ಮೆ ಕೇವಲ ಚಪಾತಿ ಮಾತ್ರ ತಿಂತಾನೆ, ವೆಜಿಟೇಬಲ್ ಈ ಥರ ಡಿಪ್ ಮಾಡಿ ಎಲ್ಲ ತಿನ್ನೋದಿಲ್ಲ. ಸೊ ಇಲ್ಲಿ ನಾನು ಅವನಿಗೆ ಇವತ್ತು ಕರ್ಡ್ ಸಹ ಕೊಟ್ಟಿದ್ದೀನಿ, ಹಾಗೆಯೇ ಒಂದು ಫ್ರೂಟ್ಸ್ ಸಹ ಕೊಟ್ಟಿದ್ದೀನಿ ಸ್ನ್ಯಾಕಿಗೆ ಅಂತೇಳಿ. ಸೊ ಇಷ್ಟು ಜೋಶ್ವಂದು ಟಿಫಿನ್ ಆಗುತ್ತೆ. ಸೊ ಈ ಒಂದು ಟಿಫಿನ್ ರೆಡಿ ಆಗುತ್ತೆ. ನಂತರ ಏನು ಬಾಕಿ ಎಲ್ಲ ಉಳಿದಿರುತ್ತೆ ನೋಡಿ, ಸ್ನ್ಯಾಕಿಗೆ ಕಟ್ ಮಾಡಿಟ್ಟಿರುವಂಥದ್ದು ಆಗಿರ್ಬೋದು, ಏನೆಲ್ಲ ಬಾಕಿ ಉಳಿದಿರುತ್ತೆ ಅದೆಲ್ಲ ನನ್ನ ಸ್ನ್ಯಾಕ್ ಬಾಕ್ಸಿಗೆ ಹಾಕಿ ನಾನು ಅದನ್ನು ತಿನ್ಕೊಳ್ತೀನಿ. ಸೊ ಜೋಶ್ವೈಲಿ ಹೋಗಿ ಆದ ನಂತರ ಇವತ್ತು ನಾವು ಇಲ್ಲಿ ಪಯ್ಯೆ ಮೀನಿದೆ ನೋಡಿ ಅದನ್ನು ತೊಗೊಂಡು ಬಂದಿದ್ರು ಹಸ್ಬೆಂಡ್, ಅವರೇ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಇವನು ಮಸಲ್ಸ್ ನಾನು ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ, ಆದರೆ ಜೋರು ಅಂತೇಳಿ ಜೋರು ಗಾಳಿ ಮಳೆಗೆ ಕರೆಂಟೇ ತೆಗೆದಿದ್ದಾರೆ. ಸೊ ಕರೆಂಟ್ ಹೋಗಿರುವಂಥದ್ದು ಬಂದೇ ಇಲ್ಲ. ಇನ್ನು ನನಗೆ ಎಲ್ಲಿ ಲೇಟ್ ಆಗುತ್ತೆ ಅಂಥೇಳಿ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಕಡಿಲಿಕ್ಕೆ ಹಾಕಲಿಕ್ಕೆ ಮಸಾಲವನ್ನು, ಆದರೆ ಕರೆಂಟ್ ಬರಲೇ ಇಲ್ಲ. ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಮಧ್ಯಾಹ್ನ ಅಥವಾ ಸಂಜೆ ಸ್ವಲ್ಪ ಬೇಗ ಬಂದುಬಿಟ್ಟು ನಾನು ಮಸಾಲೆ ಕಡಿಲಿಕ್ಕೆ ಹಾಕ್ತೀನಿ ಅಂತ ಹೇಳಿ. ಇಲ್ಲಿ ಹೊರಗಡೆ ನಾವು ಏನು ಬಟ್ಟೆ ಒಗೆದು ಒಣಗಲಿಕ್ಕೆ ಹಾಕ್ತೀವಿ ನೋಡಿ, ಅದು ಗಾಳಿ ಮಳೆಗೆಲ್ಲ ಹಾಗೇನು ಚಂಡಿಯಾಗಿರುತ್ತೆ ಅಥವಾ ಒಂಥರ ಸ್ಮೆಲ್ ಬಂದು ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಡ್ರೈ ಆಗಿರುವಂತಹ ಬಟ್ಟೆಯನ್ನು ಒಳಗಡೆ ರೂಮಲ್ಲಿ ಈ ರೀತಿ ಹಾಕ್ಕೊಳ್ತೀನಿ. ಇಲ್ಲಿ ಆದರೆ ಸ್ವಲ್ಪ ಬೆಚ್ಚಗಿರುತ್ತಲ್ವ ರೂಮೆಲ್ಲ, ಸೊ ಇಲ್ಲಿ ಅದು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಇವನ್ನ ಎಲ್ಲ ನಮ್ಮದು ಕೆಲಸ ಆದಮೇಲೆ ಉಳಿಯುವಂಥದ್ದು ಪಾತ್ರೆ ಸೇಮ್ ಎಲ್ಲರ ಮನೆ ಥರನೇ ನಮ್ಮ ಮನೆಯಲ್ಲಿ ಸಹ ಪಾತ್ರೆ ಹೇಳೋದೇ ಬೇಡ ಅಷ್ಟೇ ಇರುತ್ತೆ. ಸೊ ಇವತ್ತೆಲ್ಲ ಫುಲ್ ನಾನು ಈ ಪಾತ್ರೆ ತೊಳೆದು ಹಾಕುವಂತಹ ಈ ಬಾಸ್ಕೆಟ್ ಏನಿದೆ ಇತ್ತು ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಆದ ನಂತರ ನಾನು ಪಾತ್ರೆನ ಹಾಕಿದೆ. ಅದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ಬೇರೆ ಇನ್ನೊಂದು ಕೆಲಸ ನೆನಪು ಬರುತ್ತೆ. ಸೊ ಹಂಗೆ ಕಂಟಿನ್ಯೂಸ್ ಆಗಿ ಕೆಲಸ ಆಗ್ತಾ ಇರುತ್ತೆ. ಆವಾಗ ಬೆಳಿಗ್ಗೆ ಎಷ್ಟು ಟ್ರೈ ಮಾಡಿದರೂ ಕೂಡ ಲೇಟ್ ಆಗೇ ಬಿಡುತ್ತೆ. ಕಿಚನಲ್ಲಿ ಅಡುಗೆದು ಕೆಲಸ ಎಲ್ಲ ಆದಮೇಲೆ ಫುಲ್ ಕಿಚನ್ ಇದ್ದು ನೆಲ ಏನಿದೆ ನೋಡಿ ಅದರಲ್ಲೆಲ್ಲ ಈ ಕಸ ಎಲ್ಲ ಬಿದ್ದುಬಿಡುತ್ತಲ್ವ ನಾವೇನಾದರೂ ಅಡುಗೆ ಎಲ್ಲ ಮಾಡಬೇಕಾದ್ರೆ. ಸೊ ಇದನ್ನು ಸಹ ನಾವು ಕ್ಲೀನ್ ಮಾಡಿಬಿಟ್ರೆ ಗುಡಿಸಿಬಿಟ್ರೆ ಸ್ವಲ್ಪ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣುತ್ತೆ. ಸೊ ಇದೊಂದು ಕೆಲಸ ಆಗಿಬಿಟ್ರೆ ಒಂದು ಫುಲ್ ಕಿಚನ್ ಕ್ಲೀನ್ ಆದಾಗೆ ಒಂಥರ ಸಮಾಧಾನ. ಅದಕ್ಕೋಸ್ಕರ ನಾನು ಇದನ್ನು ಸಹ ಕಂಪ್ಲೀಟ್ ಮಾಡಿಯೇ ನಂತರ ನಾನು ಹೊರಡ್ತೀನಿ ಅಂತ ಹೇಳಿ ಬೇಗ ಬೇಗ ಗುಡಿಸ್ತಾ ಇದ್ದೀನಿ.
ಇನ್ನೂ ಮಾಡ್ಲಿಕ್ಕೆ ಹೋದರೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಮನೆ ಅಂತ ಹೇಳಿದ ಮೇಲೆ ಜಾಸ್ತಿ ಕೆಲಸ ಇರೋದೇ ಕಿಚನಲ್ಲಿ. ಹಾಗೆ ಇವತ್ತಿಗೆ ಇಷ್ಟು ಕೆಲಸವನ್ನು ಮಾಡಿಬಿಟ್ಟು ನಾನು ಹೊರಡ್ತಾ ಇದ್ದೀನಿ, ಆಫೀಸಿಗೆ ಹೋಗ್ಬಿಡೋಣ ಅಂಥೇಳಿ. ಆಲ್ರೆಡಿ ಲೇಟ್ ಆಗೋಯ್ತು. ಒಂದೊಂದು ದಿನ ಒಂದೊಂದು ಟೈಮಿಗೆ ನಾನು ಹೋಗ್ಬಿಡ್ತೀನಿ, ಯಾಕಂತ ಹೇಳಿದ್ರೆ ಒಂದೇ ಸೇಮ್ ಟೈಮ್ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಸ್ಬೆಂಡ್ ಇವಾಗ ಸದ್ಯಕ್ಕೆ ಬೇರೆ ಜವಾಬ್ದಾರಿಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಆಫೀಸ್ಗೆಲ್ಲ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಜೋಶ್ವನಿಗೆ ಏನೆಲ್ಲ ಟಿಫಿನ್ಗೆ ರೆಡಿ ಮಾಡುವಾಗ ಬಾಕಿ ಉಳಿಯುತ್ತೆ, ಅಥವಾ ಒಂದು ಸ್ನ್ಯಾಕಿಗೆ ಏನಾದರೂ ಫ್ರೂಟ್ಸ್ ಕಟ್ ಮಾಡಿ ಇಟ್ಟರೆ ಬಾಕಿ ಉಳಿಯುತ್ತೆ ನೋಡಿ, ಅದನ್ನೇ ನನಗೆ ಒಂದು 11:30 ಅಷ್ಟಕ್ಕೆ ಸ್ನ್ಯಾಕ್ಗೆ ಅಂತ ಹೇಳಿ ನಾನು ಪ್ಯಾಕ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ಬೆಳಿಗ್ಗೆದು ರುಟೀನ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ, ತುಂಬ ಲೆಂತಿಯಾಗಿ ಹೋಗುತ್ತೆ ಅಂಥೇಳಿ ಈ ವ್ಲಾಗ್. ಹೋಗಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಮಾನವನ ಯೋಚನೆಗಳು ಎಷ್ಟೇ ದೊಡ್ಡದಾಗಿರಬಹುದು, ಆದರೆ ಅದು ಯಶಸ್ವಿ ಆಗಬೇಕಾದ್ರೆ ದೇವರ ಅನುಗ್ರಹ ಬೇಕಾಗುತ್ತೆ. ಅದರಿಂದ ನಾವು ಮಾಡೋ ಯಾವುದೇ ಕೆಲಸ ದೇವರ ಸಮ್ಮುಖದಲ್ಲಿ ಪ್ರಾರಂಭಿಸಿ ಆತನನ್ನು ನಂಬಿದರೆ ಆತನ ನಮ್ಮ ಮಾರ್ಗವನ್ನು ಹಾಗೂ ಕೆಲಸವನ್ನು ಸಹ ಯಶಸ್ವಿಯಾಗಿ ಮಾಡ್ತಾನಂತ ಹೇಳ್ತಾ ಈ ಒಂದು ಸಿಂಪಲ್ ಆಗಿರುವಂತಹ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಒಳ್ಳೊಳ್ಳೆ ಕಮೆಂಟ್, ನಿಮ್ಮ ಅಭಿಪ್ರಾಯವನ್ನು ಸಹ ತಿಳಿಸಿ ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.